ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಕೃಷ್ಣ ಮುಂದೆ ಜಗದ್ಗುರು ಸರ್ವಂ ಕೃಷ್ಣಾರ್ಪಣಂ. ಶ್ರೀ ಭಗವದ್ಗೀತಾ 10ನೇ ಅಧ್ಯಾಯ ವಿಭೂತಿ ಯೋಗ. ಶ್ರೀ ಭಗವಂತನು ಹೇಳಿದನು, ಎಲೆ ಮಹಾಬಾವು, ನನ್ನಲ್ಲಿ ಹೆಚ್ಚಿನ ಪ್ರೇಮವುಳ್ಳು ನಿನಗೆ ನನ್ನ ಪರಮರಹಸ್ಯವಾದ ಮತ್ತು ಮಹಾತ್ಮ ಸಹಿತ ಮಾತನ್ನು ನಿನ್ನ ಹಿತಕ್ಕಾಗಿ ಇನ್ನೊಮ್ಮೆ ಹೇಳುವನು ಕೇಳು. ನನ್ನ ಉತ್ಪತ್ತಿಯನ್ನು ಲೀಲೆಯಿಂದ ಪ್ರಕಟವಾಗುವುದನ್ನು ದೇವತೆಗಳೇ ಆಗಲಿ ಮಹರ್ಷಿಗಳೇ ಆಗಲಿ ಅರಿಯರು, ಏಕೆಂದರೆ ನಾನು ಎಲ್ಲ ವಿಧದಿಂದ ದೇವತೆಗಳ ಮತ್ತು ಮಹರ್ಷಿಗಳ ಆದಿಕಾರಣನಾಗಿದ್ದೇನೆ. ನನ್ನನ್ನು ವಾಸ್ತವವಾಗಿ ಅಜನ್ಮ, ಅನಾದಿ ಮತ್ತು ಲೋಕಗಳ ಮಹಾನ್ ಈಶ್ವರನೆಂದು ತತ್ವಂ ತಿಳಿಯುವ ಜ್ಞಾನಿಯಾದ ಮನುಷ್ಯನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ. ನಿರ್ಣಯ ಶಕ್ತಿ, ಯಥಾರ್ಥ ಜ್ಞಾನ, ಅಸಮ್ಮೂಢತೆ, ಕ್ಷಮೆ, ಸತ್ಯ, ಇಂದ್ರಿಯ ನಿಗ್ರಹ, ಮನೋನಿ ನಿಗ್ರಹ, ಸುಖ ದುಃಖ, ಉತ್ಪತ್ತಿ ಪ್ರಳಯ, ಭಯ ಅಭಯ, ಅಹಿಂಸೆ, ಸಮತೆ, ಸಂತೋಷ, ತಪಸ್ಸು, ದಾನ, ಕೀರ್ತಿ ಅಪಕೀರ್ತಿ ಇಂತಹ ಅನೇಕ ಪ್ರಕಾರದ ಪ್ರಾಣಿಗಳ ಭಾವಗಳು ನನ್ನಿಂದಲೇ ಉಂಟಾಗುತ್ತವೆ. 7 ಮಹರ್ಷಿಗಳು, ಅವರಿಗಿಂತಲೂ ಹಿಂದೆ ಆಗಿ ಹೋದ 4 ಸನಾದಿಕಗಳು ಹಾಗೂ ಸ್ವಯಂಭುವ ಮೊದಲಾದ 14 ಮನೋಗಳು, ಇವರೆಲ್ಲರೂ ನನ್ನಲ್ಲೇ ಭಾವವುಳ್ಳವರಾಗಿ ನನ್ನ ಸಂಕಲ್ಪದಿಂದಲೇ ಉತ್ಪನ್ನರಾಗಿದ್ದಾರೆ. ಈ ಜಗತ್ತಿನಲ್ಲಿರುವ ಸರ್ವ ಪ್ರಜೆ ಇವರದ್ದೇ ಆಗಿದೆ. ನನ್ನ ಈ ಪರಮೇಶ್ವರ ರೂಪಿ ವಿಭೂತಿಯನ್ನು ಮತ್ತು ಯೋಗಶಕ್ತಿಯನ್ನು ತತ್ವವನ್ನು ತಿಳಿದವನು ನಿಶ್ಚಲವಾದ ಭಕ್ತಿಯೋಗದಿಂದ ಯುಕ್ತನಾಗುತ್ತಾನೆ. ಯಾವುದೇ ಸಂಶಯವಿಲ್ಲ. ವಾಸುದೇವನಾದ ನಾನೇ ಸರ್ವ ಜಗತ್ತಿನ ಉತ್ಪತ್ತಿಗೆ ಕಾರಣವಾಗಿದ್ದೇನೆ ಮತ್ತು ನನ್ನಿಂದಲೇ ಇಡೀ ಜಗತ್ತು ವರ್ತಿಸುತ್ತಾ ಇದೆ. ಹೀಗೆ ತಿಳಿದುಕೊಂಡು ಶ್ರದ್ಧಾ ಭಕ್ತಿಯಿಂದ ಕೂಡಿದ ಬುದ್ಧಿವಂತರಾದ ಭಕ್ತರು ಪರಮೇಶ್ವರನಾದ ನನ್ನನ್ನೇ ಭಜಿಸುತ್ತಾರೆ. ನಿರಂತರವಾಗಿ ನನ್ನಲ್ಲಿ ಮನಸ್ಸನ್ನು ತೊಡಗಿಸಿರುವ ಮತ್ತು ನನ್ನಲ್ಲೇ ಪ್ರಾಣಗಳನ್ನು ಅರ್ಪಿಸಿರುವ ಭಕ್ತರು ನನ್ನ ಭಕ್ತಿಯ ಚರ್ಚೆಯಿಂದ ತಮ್ಮಲ್ಲೇ ನನ್ನ ಪ್ರಭಾವವನ್ನು ತಿಳಿಸಿಕೊಡುತ್ತಾ, ಹಾಗೆಯೇ ಗುಣ ಮತ್ತು ಪ್ರಭಾವ ಸಹಿತ ನನ್ನ ಕಥಾಕೀರ್ತಿ ಮಾಡುತ್ತಾ ನಿರಂತರ ಸಂತುಷ್ಟರಾಗುತ್ತಾರೆ ಹಾಗೂ ವಾಸುದೇವನಾದ ನನ್ನಲ್ಲೇ ಸದಾಕಾಲ ರಮಿಸುತ್ತಾರೆ. ನಿರಂತರವಾಗಿ ನನ್ನ ಧ್ಯಾನಾದಿಗಳಲ್ಲಿ ತೊಡಗಿರುವ ಹಾಗೂ ಪ್ರೇಮದಿಂದ ಭಜಿಸುವ ಭಕ್ತರಿಗೆ ನಾನು ನನ್ನ ಪಡೆಯುವಂತಹ ತತ್ವಜ್ಞಾನ ರೂಪ ಯೋಗವನ್ನು ಕರುಣಿಸುತ್ತೇನೆ. ಎಲೆ ಅರ್ಜುನ, ಅವರನ್ನು ಅನುಗ್ರಹಿಸಲಿಕ್ಕಾಗಿ ಅವರ ಅಂತಃಕರಣದಲ್ಲಿ ಸ್ಥಿತನಾದ ನಾನೇ ಅವರ ಅಜ್ಞಾನದಿಂದ ಉಂಟಾದ ಅಂಧಕಾರವನ್ನು ಪ್ರಕಾಶಮಯ ತತ್ವ ಜ್ಞಾನರೂಪಿ ದೀಪದಿಂದ ಇಲ್ಲವಾಗಿಸುತ್ತೇನೆ. ಅರ್ಜುನ ಉವಾಚ. ಅರ್ಜುನ ಹೇಳಿದನು, ನೀನು ಪರಬ್ರಹ್ಮ, ಪರಮಧಾಮ ಮತ್ತು ಪರಮ ಪವಿತ್ರನಾಗಿರುವೆ, ಏಕೆಂದರೆ ನಿನ್ನನ್ನು ಎಲ್ಲ ಋಷಿಗಳು ಸನಾತನ ದೀವ ಪುರುಷನೆಂದು, ದೇವಾದಿ ದೇವನೆಂದು, ಅಜನ್ಮ ಮತ್ತು ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ದೇವರ್ಷಿ ನಾರದರು ಹಾಗೂ ಅಸಿತರು, ದೇವಲ ಋಷಿಗಳು, ಮಹರ್ಷಿ ವೇದವ್ಯಾಸರು ಕೂಡ ಹಾಗೆಯೇ ಹೇಳುತ್ತಾರೆ. ಸ್ವತಃ ನೀನು ಕೂಡ ನನ್ನಲ್ಲಿ ಹಾಗೆಯೇ ಹೇಳುತ್ತೀಯ. ಎಲೆ ಕೇಶವ, ನೀನು ನನಗೆ ಹೇಳುವುದೆಲ್ಲವೂ ನಾನು ಸತ್ಯವೆಂದು ತಿಳಿಯುತ್ತೇನೆ. ಹೇ ಭಗವಂತನೇ, ನಿನ್ನಲ್ಲಿ ನೀಲಾಮಯ ಸ್ವರೂಪವನ್ನು ದಾನವರಾಗಲಿ ದೇವತೆಗಳಾಗಲಿ ಅರಿಯರು. ಹೇ ಭೂತಗಳನ್ನು ಉತ್ಪತ್ತ ಮಾಡುವವನೇ, ಭೂತಗಳ ಒಡೆಯನೇ, ದೇವಾದಿ ದೇವನೇ, ಜಗತ್ಸ್ವಾಮಿಯೇ, ಪುರುಷೋತ್ತಮನೇ, ನೀನು ಸ್ವತಃ ತನ್ನಿಂದಲೇ ತನ್ನನ್ನು ಅರಿಯುತ್ತೀಯ. ಆದ್ದರಿಂದ ಎಲೆ ಭಗವಂತನೇ, ಯಾವ ವಿಭೂತಿಗಳಿಂದ ನೀನು ಈ ಎಲ್ಲ ಲೋಕಗಳನ್ನು ವ್ಯಾಪಿಸಿ ಸ್ಥಿತನಾಗಿರುವೆಯೋ ಆ ನಿನ್ನ ದಿವ್ಯ ವಿಭೂತಿಗಳನ್ನು ಪೂರ್ಣವಾಗಿ ತಿಳಿಸು. ನೀನೇ ಸಮರ್ಥನಾಗಿರುವೆ. ಎಲೆ ಯೋಗೇಶ್ವರನೇ, ನಾನು ಯಾವ ವಿಧದಿಂದ ನಿರಂತರ ಚಿಂತನೆ ಮಾಡುತ್ತಾ ನಿನ್ನನ್ನು ಅರಿಯಲಿ? ಭಗವಂತನೇ, ನಿನ್ನನ್ನು ಯಾವ ಯಾವ ಭಾವಗಳಿಂದ ನಾನು ಚಿಂತಿಸಲಿ? ಎಲೆ ಜನಾರ್ದನನೇ,
ನಿನ್ನ ಯೋಗಶಕ್ತಿಯನ್ನು ಮತ್ತು ವಿಭೂತಿಗಳನ್ನು ಪುನಃ ವಿಸ್ತಾರವಾಗಿ ತಿಳಿಸು, ಏಕೆಂದರೆ ನಿನ್ನ ಅಮೃತಮಯ ವಚನಗಳನ್ನು ಕೇಳಿದಷ್ಟು ತೃಪ್ತಿಯಾಗುವುದಿಲ್ಲ. ಕೇಳಬೇಕೆನ್ನುವ ಉತ್ಕುಟತೆ ಹೆಚ್ಚುತ್ತಾ ಹೋಗುತ್ತದೆ. ಶ್ರೀ ಭಗವಂತನು ಹೇಳಿದನು, ಎಲೆ ಕುರುಶ್ರೇಷ್ಠ, ಈಗ ನಾನು ನನ್ನ ದಿವ್ಯ ವಿಭೂತಿಗಳಲ್ಲಿ ಮುಖ್ಯವಾದವುಗಳನ್ನು ನಿನಗೆ ಹೇಳುವೆನು, ಏಕೆಂದರೆ ನನ್ನ ವಿಸ್ತಾರಕ್ಕೆ ಕೊನೆಯೇ ಇಲ್ಲ. ಎಲೆಯೇ ಅರ್ಜುನ, ನಾನು ಎಲ್ಲ ಪ್ರಾಣಿಗಳ ಹೃದಯಗಳಲ್ಲಿ ಇರುವ ಆತ್ಮನಾಗಿದ್ದೇನೆ. ಹಾಗೆಯೇ ಸಮಸ್ತ ಪ್ರಾಣಿಗಳ ಆದಿ, ಮಧ್ಯ ಮತ್ತು ಅಂತ್ಯವೂ ನಾನೇ ಆಗಿದ್ದೇನೆ. ಆದಿಯ 12 ಪುತ್ರರಲ್ಲಿ ವಿಷ್ಣು ನಾನು, ಮತ್ತು ಜ್ಯೋತಿಗಳಲ್ಲಿ ಕಿರಣಗಳುಳ್ಳ ಸೂರ್ಯನೂ ನಾನು. 49 ವಾಯುದೇವತೆಗಳ ತೇಜಸ್ಸು ಮತ್ತು ನಕ್ಷತ್ರಗಳ ಅಧಿಪತಿ ಚಂದ್ರನೂ ನಾನು. ವೇದಗಳಲ್ಲಿ ಸಾಮವೇದವೂ ನಾನು, ದೇವತೆಗಳಲ್ಲಿ ಇಂದ್ರ, ಇಂದ್ರಿಯಗಳಲ್ಲಿ ಮನಸ್ಸು ಮತ್ತು ಭೂತ ಪ್ರಾಣಿಗಳ ಚೈತನ್ಯ ಅಂದರೆ ಜೀವನ ಶಕ್ತಿಯೂ ನಾನಾಗಿದ್ದೇನೆ. ಏಕಾದಶ ರುದ್ರರಲ್ಲಿ ಶಂಕರನು ನಾನು, ಮತ್ತು ಯಕ್ಷರಾಕ್ಷಸರಲ್ಲಿ ಧನಾಧಿಪತಿ ಕುಬೇರ ನಾನಾಗಿದ್ದೇನೆ. ಅಷ್ಟವಸುಗಳಲ್ಲಿ ಅಗ್ನಿ ಹಾಗೂ ಪರ್ವತಗಳಲ್ಲಿ ಸುಮೇರು ಪರ್ವತ ನಾನೇ ಆಗಿದ್ದೇನೆ. ಪುರೋಹಿತರಲ್ಲಿ ಮುಖ್ಯ ಬೃಹಸ್ಪತಿ ನಾನೇ ಎಂದು ತಿಳಿ. ಪ್ರಾರ್ಥನೆ ಸೇನಾಧಿಪತಿಗಳಲ್ಲಿ ಸ್ಕಂದನು ಮತ್ತು ಜಲಾಶಯಗಳಲ್ಲಿ ಸಮುದ್ರವೂ ನಾನೇ. ಮಹರ್ಷಿಗಳಲ್ಲಿ ಭೃಗ ನಾನು, ಮತ್ತು ಶಬ್ದಗಳಲ್ಲಿ ಏಕಾಕ್ಷರ ಅಂದರೆ ಓಂಕಾರ ನಾನಾಗಿದ್ದೇನೆ. ಎಲ್ಲ ಪ್ರಕಾರದ ಯಜ್ಞಗಳಲ್ಲಿ ಜಪಯಜ್ಞವೂ ಹಾಗೂ ಸ್ಥಿರವಾಗಿರುವವರಲ್ಲಿ ಹಿಮಾಲಯ ಪರ್ವತವೂ ನಾನೇ ಆಗಿದ್ದೇನೆ. ಎಲ್ಲ ವೃಕ್ಷಗಳಲ್ಲಿ ಅಶ್ವತ್ಥವೂ, ದೇವರ್ಷಿಗಳಲ್ಲಿ ನಾರದ ಮುನಿಯೂ, ಗಂಧರ್ವರಲ್ಲಿ ಚಿತ್ರರಥವೂ ಮತ್ತು ಸಿದ್ಧರಲ್ಲಿ ಕಪಿಲ ಮುನಿಯೂ ನಾನೇ ಆಗಿದ್ದೇನೆ. ಕುದುರೆಗಳಲ್ಲಿ ಅಮೃತದ ಜೊತೆಯಲ್ಲಿ ಉತ್ಪನ್ನವಾದ ಉಚೈವ ಶ್ರವ ಎಂಬ ಕುದುರೆಯೂ, ಶ್ರೇಷ್ಠವಾದ ಆನೆಗಳಲ್ಲಿ ಐರಾವತ ಎಂಬ ಆನೆಯೂ ಹಾಗೂ ಮನುಷ್ಯರಲ್ಲಿ ರಾಜನು ನಾನೆಂದು ತಿಳಿ. ನಾನು ಶಾಸ್ತ್ರಗಳಲ್ಲಿ ವಜ್ರಾಯುಧವು, ಗೋವುಗಳಲ್ಲಿ ಕಾಮಧೇನು, ಶಾಸ್ತ್ರೋಕ್ತವಾಗಿ ಸಂತಾನ ಉತ್ಪತ್ತಿಗೆ ಕಾರಣವಾದ ಕಾಮಧೇನು ನಾನಾಗಿದ್ದೇನೆ, ಮತ್ತು ಸರ್ಪಗಳಲ್ಲಿ ಸರ್ಪರಾಜ ವಾಸುಕಿ ನಾನಾಗಿದ್ದೇನೆ. ನಾಗಗಳಲ್ಲಿ ಆದಿಶೇಷನು ಮತ್ತು ಜಲಚರಗಳ ಅಧಿಪತಿ ವರುಣ ದೇವತೆ ನಾನಾಗಿದ್ದೇನೆ. ಪಿತೃದೇವತೆಗಳಲ್ಲಿ ಆರ್ಯಮ ಎಂಬ ಪಿತೃವು ಹಾಗೂ ಶಾಸನ ಮಾಡುವವರಲ್ಲಿ ಯಮಧರ್ಮನು ನಾನೇ. ದೈತ್ಯರಲ್ಲಿ ಪ್ರಹ್ಲಾದನು ಮತ್ತು ಎನಿಸುವುದರಲ್ಲಿ ಸಮಯವೂ ನಾನಾಗಿದ್ದೇನೆ. ಮೃಗಗಳಲ್ಲಿ ಮೃಗರಾಜ ಸಿಂಹ ಹಾಗೂ ಪಕ್ಷಿಗಳಲ್ಲಿ ಗರುಡ ನಾನಾಗಿದ್ದೇನೆ. ನಾನು ಪವಿತ್ರಗೊಳಿಸುವವರಲ್ಲಿ ವಾಯು ಮತ್ತು ಶಸ್ತ್ರಧಾರಿಗಳಲ್ಲಿ ಶ್ರೀರಾಮನು, ಮೀನುಗಳಲ್ಲಿ ಮೊಸಳೆಯು ಹಾಗೂ ನದಿಗಳಲ್ಲಿ ಭಾಗೀರಥಿ ಗಂಗೆ ನಾನಾಗಿದ್ದೇನೆ. ಎಲೆ ಅರ್ಜುನ, ಸೃಷ್ಟಿಯ ಆದಿ ಮತ್ತು ಮಧ್ಯ ಅಂತ್ಯ ನಾನೇ ಆಗಿದ್ದೇನೆ. ವಿದ್ಯೆಗಳಲ್ಲಿ ಬ್ರಹ್ಮವಿದ್ಯೆ ಹಾಗೂ ಪರಸ್ಪರ ವಾದ ಮಾಡುವವರಲ್ಲಿ ತತ್ವನಿರ್ಣಯಕ್ಕಾಗಿ ಮಾಡುವ ವಾದವೂ ನಾನೇ ಆಗಿದ್ದಾನೆ. ಅಕ್ಷರಗಳಲ್ಲಿ ಅಕಾರವು ಮತ್ತು ಸಮಾಸಗಳಲ್ಲಿ ದದ್ವ ಸಮಾಸವು, ಅಕ್ಷಯ ಕಾಲ ಅಂದರೆ ಕಾಲಕ್ಕೂ ಮಹಾಕಾಲನು, ಹಾಗೆ ಎಲ್ಲೆಡೆ ಮುಖಗಳುಳ್ಳ ವಿರಾಟ ಸ್ವರೂಪನು, ಎಲ್ಲರ ಧಾರಣೆ ಪೋಷಣೆ ಮಾಡುವವನು ನಾನೇ ಆಗಿದ್ದೇನೆ. ಎಲ್ಲರನ್ನು ನಾಶ ಮಾಡುವ ಮೃತ್ಯು ಮತ್ತು ಉತ್ಪನ್ನವಾಗುವವರ ಉತ್ಪತ್ತಿಗೆ ಕಾರಣನೂ ನಾನೇ ಆಗಿದ್ದೇನೆ. ಹಾಗೆಯೇ ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀ, ವಾಕ್, ಸ್ಮೃತಿ, ಮೇಧ, ಧೃತಿ, ಕ್ಷಮೆ ನಾನೇ ಆಗಿದ್ದೇನೆ. ಗಾಯನ ಮಾಡಲು ಯೋಗ್ಯವಾದ ಶ್ರುತಿಗಳಲ್ಲಿ ಬೃಹಸ್ತಾಮವು ನಾನೇ. ಹಾಗೆಯೇ ಛಂದಸ್ಸುಗಳಲ್ಲಿ ಗಾಯತ್ರಿ ಛಂದಸ್ಸು ನಾನೇ. ತಿಂಗಳುಗಳಲ್ಲಿ ಮಾರ್ಗಶಿಶುವೂ ನಾನೇ. ಋತುಗಳಲ್ಲಿ ವಸಂತ ಋತುವು ನಾನೇ. ಕಪಟ ಮಾಡುವುದರಲ್ಲಿ ಜೂಜು ಮತ್ತು ಪ್ರಭಾವಶಾಲಿ ಪುರುಷರ ಪ್ರಭಾವವೂ ನಾನೇ ಆಗಿದ್ದೇನೆ. ಜಯಶಾಲಿಗಳ ಜಯವೂ ನಾನೇ ಆಗಿದ್ದೇನೆ. ನಿಶ್ಚಯಿಸುವವರ ನಿಶ್ಚಯಾತ್ಮಿಕ ಬುದ್ಧಿ ಹಾಗೂ ಸ್ವಾತ್ವಿಕ ಪುರುಷರ ಸಾತ್ವಿಕ ಭಾವವು ನಾನೇ ಆಗಿದ್ದೇನೆ. ವೃಷ್ಟಿವಂಶೀಯರಲ್ಲಿ ನಿನ್ನ ಮಿತ್ರ ವಾಸುದೇವನಾದ, ಪಾಂಡವರಲ್ಲಿ ಧನಂಜಯ ಅಂದರೆ ನೀನು, ಮುನಿಗಳಲ್ಲಿ ವೇದವ್ಯಾಸರು ಮತ್ತು ಕವಿಗಳಲ್ಲಿ ಶುಕ್ರಾಚಾರ್ಯ ಕವಿ ನಾನೇ ಆಗಿದ್ದೇನೆ. ದಂಡಿಸುವವರ ದಂಡ ಅಂದರೆ ದಮನ ಮಾಡುವ ಶಕ್ತಿಯೂ ನಾನೇ. ವಿಜಯದೆಚ್ಚುವವರ ನೀತಿಯು, ಗುಪ್ತವಾಗಿಡಲು ಯೋಗ್ಯವಾದ ಭಾವಗಳ ರಕ್ಷಕ ಮೌನ ಮತ್ತು ಜ್ಞಾನವಂತರ ತತ್ವಜ್ಞಾನವೂ ನಾನೇ ಆಗಿದ್ದೇನೆ. ಎಲೆ ಅರ್ಜುನ, ಎಲ್ಲ ಭೂತಗಳ ಉತ್ಪತ್ತಿಯೂ ಕಾರಣ ನಾನೇ ಆಗಿದ್ದೇನೆ, ಏಕೆಂದರೆ ನನ್ನಿಂದ ರಹಿತವಾದ ಚರಾಚರ ಪ್ರಾಣಿ ಯಾವುದೂ ಇಲ್ಲ. ಎಲೆ ಪರಂತಪನಿ,
ನನ್ನ ದಿವ್ಯ ವಿಭೂತಿಗಳಿಗೆ ಕೊನೆಯೇ ಇಲ್ಲ. ನನ್ನ ವಿಭೂತಿಗಳ ವಿಸ್ತಾರವಾದರೂ ಸ್ವಲ್ಪದರಲ್ಲಿ ಹೇಳಿದ್ದೇನೆ. ಯಾವುದು ಐಶ್ವರ್ಯಯುಕ್ತ, ಕಾಂತಿಯುಕ್ತ ಮತ್ತು ಶಕ್ತಿಯುಕ್ತ ವಸ್ತುಗಳಾಗಿವೆಯೋ ಅವನ್ನು ನಾನು ನನ್ನ ತೇಜಸ್ಸಿನ ಅಂಶದ ಅಭಿವ್ಯಕ್ತಿ ಎಂದೇ ತಿಳಿ. ಎಲೆ ಅರ್ಜುನ, ಇದಲ್ಲದೆ ಇದಕ್ಕಿಂತ ಹೆಚ್ಚೆಚ್ಚು ತಿಳಿಯುವುದರಿಂದ ನಿನಗೆ ಯಾವ ಪ್ರಯೋಜನವೂ ಇಲ್ಲ. ನಾನು ಈ ಜಗತ್ತನ್ನು ನನ್ನ ಯೋಗಶಕ್ತಿಯ ಕೇವಲ ಒಂದಂಶದಿಂದ ಧರಿಸಿಕೊಂಡಿದ್ದೇನೆ. ಓಂ ಕೃಷ್ಣಾಯ ನಮಃ.